ಬ್ಯೂಟಿಫುಲ್. ಸಿ, ಈ ಥರ ನಡೀತಾ ಇರ್ಬೇಕು ನಮ್ಮ ಚಿತ್ರರಂಗದಲ್ಲಿ, ಆವಾಗಲೇ ಒಳ್ಳೇದಾಗೋದು. ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆಲ್ಲರಿಗೂ ಒಂದು ಪಾಠ ಇದು, ಗೊತ್ತಾಯ್ತಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ, ಯಾರಿದ್ದಾರೀಗ ಏನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾಯಿಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರ್ದು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಳ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗಲಿ, ಇನ್ನೊಬ್ಬರು ಎಷ್ಟು ಜನ ಬೇಕ್ರಿ, ರಕ್ಷಿತ್, ಈಗ ಸೂ ಫ್ರಮ್ ಸೋ ಅಂತ ಹೇಳ್ತೀರಿ, ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರುವಂಥ ಚಿತ್ರರಂಗ ನಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೋ ನೋವು ಮಾಡೋದಲ್ಲ, ನಾವು ಮಾತಾಡಕ್ಕೆ ಬರುತ್ತೆ ಅಂತ. ಎಷ್ಟು ಕಲಾವಿದ್ರು ಇಲ್ಲಿ, ಎಂತೆಂಥ ಸಿನಿಮಾ, ಎಂಥ ಸಿನಿಮಾ ಮಾಡ್ತಾರೆ, ಎಲ್ಲಿ ಹೋಗಿದ್ದಾರೆ ಅವರು ಇವತ್ತು? ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ಥರ ಇರಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಆಗುತ್ತಾ? ಇವತ್ತು ನಮ್ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸೋಕ್ಕೆ, ಸರ್ ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದ್ದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟರ್ ಬಂದಾಗ ಭಾಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಅಂದರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲ್ಮು ಆಡಿಯೋ ಫಂಕ್ಷನಿಗೆ ಕರೆದ್ರು ನನಗೆ. ಬ್ಯೂಟಿಫುಲ್. ಸಿ, ಈ ಥರ ನಡೀತಾ ಇರ್ಬೇಕು ನಮ್ಮ ಚಿತ್ರರಂಗದಲ್ಲಿ, ಆವಾಗಲೇ ಒಳ್ಳೇದಾಗೋದು. ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡೋಕ್ಕೆ ಬರಲ್ಲ ಅನ್ನೋರಿಗೆಲ್ಲರಿಗೂ ಒಂದು ಪಾಠ ಇದು, ಗೊತ್ತಾಯ್ತಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ, ಯಾರಿದ್ದಾರೀಗ ಏನು ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾಯಿಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರ್ದು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಳ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗಲಿ, ಇನ್ನೊಬ್ಬರು ಎಷ್ಟು ಜನ ಬೇಕ್ರಿ, ರಕ್ಷಿತ್, ಈಗ ಸೂ ಫ್ರಮ್ ಸೋ ಅಂತ ಹೇಳ್ತೀರಿ, ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರುವಂಥ ಚಿತ್ರರಂಗ ನಮ್ಮದು. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೋ ನೋವು ಮಾಡೋದಲ್ಲ, ನಾವು ಮಾತಾಡಕ್ಕೆ ಬರುತ್ತೆ ಅಂತ. ಎಷ್ಟು ಕಲಾವಿದ್ರು ಇಲ್ಲಿ, ಎಂತೆಂಥ ಸಿನಿಮಾ, ಎಂಥ ಸಿನಿಮಾ ಮಾಡ್ತಾರೆ, ಎಲ್ಲಿ ಹೋಗಿದ್ದಾರೆ ಅವರು ಇವತ್ತು? ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ಥರ ಇರಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಆಗುತ್ತಾ? ಇವತ್ತು ನಮ್ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸೋಕ್ಕೆ, ಸರ್ ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವು ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದ್ದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆ್ಯಕ್ಚುಲಿ ನಾನು ಆ ಡೈರೆಕ್ಟರ್ ಬಂದಾಗ ಭಾಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್ ನಾನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ ಅಂದರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲ್ಮು ಆಡಿಯೋ ಫಂಕ್ಷನಿಗೆ ಕರೆದ್ರು ನನಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.